ಕೊಪ್ಪಳದಲ್ಲಿ ಖತರ್ನಾಕ್ ದಂಪತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ಇವರು ಪ್ಲಾನ್ ನೋಡಿದ್ರೆ ನಿಜಕ್ಕೂ ಎಂಥವ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ. ಹಾಗಿದೆ ಇವರ ಪ್ಲಾನು. ವಿಮೆ ಹಣಕ್ಕಾಗಿ ಅಮಾಯಕನನ್ನ ಕೊಂದಿದ್ರು ಇವರು. 10 ದಿನಗಳಲ್ಲೇ ಕೊಲೆ ರಹಸ್ಯವನ್ನು ಬಯಲು ಮಾಡಿದ್ದಾರೆ ಗಂಡಸಿ ಪೊಲೀಸರು. ಅರಸೀಕೆರೆ ತಾಲೂಕಿನ ಗೊಲ್ಲರ ಹೊಸಳ್ಳಿ ಗೇಟ್ ಬಳಿ ಈ ಘಟನೆ ನಡೆದಿತ್ತು. ವಿಮೆ ಹಣಕ್ಕಾಗಿ ತನ್ನಂತೆ ಹೋಲುವವನನ್ನು ಕೊಂದಿದ್ದಂತೆ ಈ ಮುನಿಸ್ವಾಮಿ ಗೌಡ ಅಂತಕ್ಕಂಥವ್ರು ಅವನಾಗೆ ಇದ್ದ ಅಂತ ಅಂದ್ಬಿಟ್ಟು ಕೊಂದ್ಬಿಟ್ಟಿದ್ದಾರೆ. ಲಾರಿ ಡಿಕ್ಕಿ ಹೊಡೆಸಿ ಹತ್ಯೆ ಮಾಡಿದ್ರು ಮುನಿಸ್ವಾಮಿ ಗೌಡ ಮತ್ತು ಶಿಲ್ಪಾರಾಣಿ ದಂಪತಿ. ಅಮಾಯಕನನ್ನೇ ಮುನಿಸ್ವಾಮಿ ಗೌಡ ಅಂತ ಹೇಳಿ ಅಂತ್ಯಕ್ರಿಯೆ ಕೂಡ ಮಾಡಿಬಿಟ್ಟಿದ್ರು. ಇವನು ಬದುಕೇದಾನೆ, ಇವನ್ ಥರ ಇರೋರನ್ನ ಕೊಂದುಬಿಟ್ಟು ಅಂತ್ಯಕ್ರಿಯೆ ಮಾಡಿಬಿಟ್ಟಿದ್ರು. ಭಯಗೊಂಡು ಶಿಡ್ಲಘಟ್ಟ ಇನ್ಸ್ಪೆಕ್ಟರ್ ಮುಂದೆ ಹಾಜರಾಗಿದ್ದರು ಮುನಿಸ್ವಾಮಿ ಗೌಡ. ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ಇವರು ಪ್ಲ್ಯಾನ್ ಮಾಡಿದ್ದು ಮುನಿಸ್ವಾಮಿ ಗೌಡನೇ ಸತ್ತೋಗಿದ್ದಾನೆ ಅಂತ ತೋರಿಸಿ ಆಮೇಲಿಂದ ಇನ್ಶೂರೆನ್ಸ್ ಹಣ ಕ್ಲೈಮ್ ಮಾಡ್ಕೊಳ್ಳೋ ಲೆಕ್ಕಾಚಾರ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಈಗ ಓಕೆ ಫೈನ್, ಈಗ ಇನ್ಶೂರೆನ್ಸ್ ಹಣಕ್ಕೋಸ್ಕರ ಇನ್ನೊಬ್ಬನ ಕೊಂದರು, ಇನ್ಶೂರೆನ್ಸ್ ಕ್ಲೈಮ್ ಮಾಡಿದ್ರಾ, ಆ ಹಣ ಬಂದಿತ್ತಾ, ಈ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದು ಹೇಗೆ ಅಂತ? ಓಕೆ, ನನಗೆ ಧ್ವನಿ ಕೇಳಿಸ್ತಾ ಇಲ್ಲ ಸರಿಯಾಗಿ. ಥ್ಯಾಂಕ್ ಯು ಶಶಿಧರ್, ನೀವೇ ಮತ್ತೆ ಸಂಪರ್ಕ ಮಾಡ್ತೀನಿ. ಒಟ್ಟಾರೆ ಈಗ ಸದ್ಯಕ್ಕಂತೂ ಈ ರೀತಿ ಪ್ರಕರಣ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿಯಲ್ಲಿ ಭೀಕರ ರಸ್ತೆ ಅಪಘಾತದಲ್ಲಿ ಕೊಪ್ಪಳ ಮೂಲದ ಒಂದೇ ಕುಟುಂಬದ 3 ಮೃತಪಟ್ಟಿರ್ತಕ್ಕಂಥ ಘಟನೆ ನಡೆದಿದೆ. ಹುಬ್ಬಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಭೀಕರ ಅಪಘಾತ, 3 ಕೊಪ್ಪಳದ ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಇವರೆಲ್ಲರೂ ಕೂಡ ಏನೋ ಔಷಧಿಯನ್ನು ಪರ್ಚೇಸ್ ಮಾಡೋದಕ್ಕೆ ಅಂತ ಕೊಪ್ಪಳದಿಂದ ಬಂದಿದ್ರು ಅಂತ. ಮೃತಪಟ್ಟವರ ಫೋಟೋಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಓಕೆ, ತಂದೆ, ಮಗ, ಮೊಮ್ಮಗ 3 ಜನ ಏನೋ ಮೃತಪಟ್ಟಿದ್ದಾರೆ ಅಂತಕ್ಕಂಥದ್ದು, ಒಂದೇ ಕುಟುಂಬದವರು. ಇವರೆಲ್ಲ ಏನೋ ಪಾರ್ಶ್ವವಾಯುಗೆ ಔಷಧಿಯನ್ನು ತರಬೇಕು ಅಂತಂದ್ಬಿಟ್ಟು ಹುಬ್ಬಳ್ಳಿಗೆ ಬಂದಿದ್ದರು. ಹಾಗಾಗಿ ಇವರು ಮೃತಪಟ್ಟಿದ್ದಾರೆ. ಒಂದೇ ಕುಟುಂಬದ 3 ಅಂದರೆ ಅದೇ ತಂದೆ, ಮಗು ಮತ್ತು ಮೊಮ್ಮಗ 3 ಜನನೂ ಕೂಡ, ಅದರಲ್ಲೂ ಚಿಕ್ಕ ಚಿಕ್ಕ ಹುಡುಗರು, ಕೊಪ್ಪಳ ತಾಲೂಕಿನ ಮಂಗಳಾಪುರದ ಗ್ರಾಮದ ನಿವಾಸಿಗಳು ಅಂತಕ್ಕಂಥದ್ದು ಗೊತ್ತಾಗಿದೆ.